ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿ ನರಳಾಡ್ತಿರುವಂತಹ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಭಯ ಶುರುವಾಗಿದೆ. ದರ್ಶನ್ಗೆ ಆಪರೇಷನ್ ಆಗದಿದ್ರೆ ಬೇಲ್ ರದ್ದಾಗುವಂತ ಸಾಧ್ಯತೆ ಇದೆ. ದರ್ಶನ್ಗೆ ಕಾಡ್ತಿದೆಯಾ ಸುಪ್ರೀಂ ಭಯ? ಹೈಕೋರ್ಟ್ನಲ್ಲಿ ಬೇಲ್ಗೆ ಕಾಟೇರ ಪ್ಲಾನ್. ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಈಗ ಮಧ್ಯಂತರ ಜಾಮೀನು ಪಡೆದಿರೋ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಇದು ಅಂತಿಂತ ಕಂಟಕ ಅಲ್ಲ, ಇದು ದಾಸನಿಗೆ ಕನಸಲ್ಲೂ ಇದರ ಭಯ ಕಾಡ್ತಿದ್ಯಂತೆ. ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿ ನರಳುತ್ತಿರುವ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ದಿಗಿಲು ಆರಂಭವಾಗಿದೆ. ಕಾಟೇರ ಹೇಗಾದ್ರೂ ಮಾಡಿ ಹೈಕೋರ್ಟ್ನಲ್ಲೇ ಜಾಮೀನು ಪಡೆಯೋಕೆ ದರ್ಶನ್ ಪ್ಲಾನ್ ಮಾಡಿದ್ದಾರಂತೆ. ಕಾಟೇರನಿಗೆ ಸುಪ್ರೀಂ ದಿಗಿಲು ಯಾಕೆ ಗೊತ್ತಾ? ಬೆನ್ನು ನೋವಿನ ಚಿಕಿತ್ಸೆಗೆ ಸಿಕ್ಕಿರುವ ಮಧ್ಯಂತರ ಬೇಲ್ ಹೊರತುಪಡಿಸಿಯೂ ದರ್ಶನ್ ತಮಗೆ ಸಿಕ್ಕಿರುವ 6 ವಾರಗಳ ಕಾಲದ ಜಾಮೀನು ಅವಧಿಯ ವಿಸ್ತರಣೆಗೆ ಕಾನೂನು ಹೋರಾಟ ಮಾಡಬೇಕಾಗಿದೆ. ಇದರ ಜೊತೆಗೆ ದರ್ಶನ್ಗೆ ಕಾಡುತ್ತಿರುವ ಭಯ ಏನು ಅಂದ್ರೆ, ದರ್ಶನ್ಗೆ ಸುಪ್ರೀಂ ಭಯ. ದರ್ಶನ್ಗೆ ಆಪರೇಷನ್ ಆಗದೇ ಇದ್ರೆ ಬೇಲ್ ರದ್ದು ಸಾಧ್ಯತೆ ಇದೆ. ಜಾಮೀನು ರದ್ದಾದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗದಿದ್ರೆ ದಾಸನಿಗೆ ಜೈಲೇ ಗತಿಯಾಗಲಿದೆ. ಈ ಕಾರಣಗಳಿಂದಾಗಿ ಆಪರೇಷನ್ಗೆ ದಾಸನ ಕುಟುಂಬ ಅಸ್ತು ಹೊಂದಿದೆ. ನೋವಲ್ಲಿ ಬಳ್ಳಾರಿ ಜೈಲಲ್ಲಿ ಇರಲು ನಟ ದರ್ಶನ್ಗೆ ಭಯ ಶುರುವಾಗಿದೆ. ಹೀಗೆ ಸರ್ಜರಿ ಆಗದೇ ಇದ್ರೆ ಮುಂದಿನ ದಿನಗಳು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದ್ರಿಂದ ಆಸ್ಪತ್ರೆ ಬೆಡ್ನಲ್ಲಿ ರೆಸ್ಟ್ ಮಾಡುತ್ತಿದ್ರು ಸುಪ್ರೀಂ ಬಗ್ಗೆ ಯೋಚಿಸಿ ಬೆವರುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿ ನರಳಾಡ್ತಿರುವಂತಹ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಭಯ ಶುರುವಾಗಿದೆ. ದರ್ಶನ್ಗೆ ಆಪರೇಷನ್ ಆಗದಿದ್ರೆ ಬೇಲ್ ರದ್ದಾಗುವಂತ ಸಾಧ್ಯತೆ ಇದೆ. ದರ್ಶನ್ಗೆ ಕಾಡ್ತಿದೆಯಾ ಸುಪ್ರೀಂ ಭಯ? ಹೈಕೋರ್ಟ್ನಲ್ಲಿ ಬೇಲ್ಗೆ ಕಾಟೇರ ಪ್ಲಾನ್. ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಈಗ ಮಧ್ಯಂತರ ಜಾಮೀನು ಪಡೆದಿರೋ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಇದು ಅಂತಿಂತ ಕಂಟಕ ಅಲ್ಲ, ಇದು ದಾಸನಿಗೆ ಕನಸಲ್ಲೂ ಇದರ ಭಯ ಕಾಡ್ತಿದ್ಯಂತೆ. ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿ ನರಳುತ್ತಿರುವ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ದಿಗಿಲು ಆರಂಭವಾಗಿದೆ. ಕಾಟೇರ ಹೇಗಾದ್ರೂ ಮಾಡಿ ಹೈಕೋರ್ಟ್ನಲ್ಲೇ ಜಾಮೀನು ಪಡೆಯೋಕೆ ದರ್ಶನ್ ಪ್ಲಾನ್ ಮಾಡಿದ್ದಾರಂತೆ. ಕಾಟೇರನಿಗೆ ಸುಪ್ರೀಂ ದಿಗಿಲು ಯಾಕೆ ಗೊತ್ತಾ? ಬೆನ್ನು ನೋವಿನ ಚಿಕಿತ್ಸೆಗೆ ಸಿಕ್ಕಿರುವ ಮಧ್ಯಂತರ ಬೇಲ್ ಹೊರತುಪಡಿಸಿಯೂ ದರ್ಶನ್ ತಮಗೆ ಸಿಕ್ಕಿರುವ 6 ವಾರಗಳ ಕಾಲದ ಜಾಮೀನು ಅವಧಿಯ ವಿಸ್ತರಣೆಗೆ ಕಾನೂನು ಹೋರಾಟ ಮಾಡಬೇಕಾಗಿದೆ. ಇದರ ಜೊತೆಗೆ ದರ್ಶನ್ಗೆ ಕಾಡುತ್ತಿರುವ ಭಯ ಏನು ಅಂದ್ರೆ, ದರ್ಶನ್ಗೆ ಸುಪ್ರೀಂ ಭಯ. ದರ್ಶನ್ಗೆ ಆಪರೇಷನ್ ಆಗದೇ ಇದ್ರೆ ಬೇಲ್ ರದ್ದು ಸಾಧ್ಯತೆ ಇದೆ. ಜಾಮೀನು ರದ್ದಾದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗದಿದ್ರೆ ದಾಸನಿಗೆ ಜೈಲೇ ಗತಿಯಾಗಲಿದೆ. ಈ ಕಾರಣಗಳಿಂದಾಗಿ ಆಪರೇಷನ್ಗೆ ದಾಸನ ಕುಟುಂಬ ಅಸ್ತು ಹೊಂದಿದೆ. ನೋವಲ್ಲಿ ಬಳ್ಳಾರಿ ಜೈಲಲ್ಲಿ ಇರಲು ನಟ ದರ್ಶನ್ಗೆ ಭಯ ಶುರುವಾಗಿದೆ. ಹೀಗೆ ಸರ್ಜರಿ ಆಗದೇ ಇದ್ರೆ ಮುಂದಿನ ದಿನಗಳು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದ್ರಿಂದ ಆಸ್ಪತ್ರೆ ಬೆಡ್ನಲ್ಲಿ ರೆಸ್ಟ್ ಮಾಡುತ್ತಿದ್ರು ಸುಪ್ರೀಂ ಬಗ್ಗೆ ಯೋಚಿಸಿ ಬೆವರುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿ ನರಳಾಡ್ತಿರುವಂತಹ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಭಯ ಶುರುವಾಗಿದೆ. ದರ್ಶನ್ಗೆ ಆಪರೇಷನ್ ಆಗದಿದ್ರೆ ಬೇಲ್ ರದ್ದಾಗುವಂತ ಸಾಧ್ಯತೆ ಇದೆ. ದರ್ಶನ್ಗೆ ಕಾಡ್ತಿದೆಯಾ ಸುಪ್ರೀಂ ಭಯ? ಹೈಕೋರ್ಟ್ನಲ್ಲಿ ಬೇಲ್ಗೆ ಕಾಟೇರ ಪ್ಲಾನ್. ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಈಗ ಮಧ್ಯಂತರ ಜಾಮೀನು ಪಡೆದಿರೋ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಇದು ಅಂತಿಂತ ಕಂಟಕ ಅಲ್ಲ, ಇದು ದಾಸನಿಗೆ ಕನಸಲ್ಲೂ ಇದರ ಭಯ ಕಾಡ್ತಿದ್ಯಂತೆ. ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿ ನರಳುತ್ತಿರುವ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ದಿಗಿಲು ಆರಂಭವಾಗಿದೆ. ಕಾಟೇರ ಹೇಗಾದ್ರೂ ಮಾಡಿ ಹೈಕೋರ್ಟ್ನಲ್ಲೇ ಜಾಮೀನು ಪಡೆಯೋಕೆ ದರ್ಶನ್ ಪ್ಲಾನ್ ಮಾಡಿದ್ದಾರಂತೆ. ಕಾಟೇರನಿಗೆ ಸುಪ್ರೀಂ ದಿಗಿಲು ಯಾಕೆ ಗೊತ್ತಾ? ಬೆನ್ನು ನೋವಿನ ಚಿಕಿತ್ಸೆಗೆ ಸಿಕ್ಕಿರುವ ಮಧ್ಯಂತರ ಬೇಲ್ ಹೊರತುಪಡಿಸಿಯೂ ದರ್ಶನ್ ತಮಗೆ ಸಿಕ್ಕಿರುವ 6 ವಾರಗಳ ಕಾಲದ ಜಾಮೀನು ಅವಧಿಯ ವಿಸ್ತರಣೆಗೆ ಕಾನೂನು ಹೋರಾಟ ಮಾಡಬೇಕಾಗಿದೆ. ಇದರ ಜೊತೆಗೆ ದರ್ಶನ್ಗೆ ಕಾಡುತ್ತಿರುವ ಭಯ ಏನು ಅಂದ್ರೆ, ದರ್ಶನ್ಗೆ ಸುಪ್ರೀಂ ಭಯ.
ದರ್ಶನ್ಗೆ ಆಪರೇಷನ್ ಆಗದೇ ಇದ್ರೆ ಬೇಲ್ ರದ್ದು ಸಾಧ್ಯತೆ ಇದೆ. ಜಾಮೀನು ರದ್ದಾದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗದಿದ್ರೆ ದಾಸನಿಗೆ ಜೈಲೇ ಗತಿಯಾಗಲಿದೆ. ಈ ಕಾರಣಗಳಿಂದಾಗಿ ಆಪರೇಷನ್ಗೆ ದಾಸನ ಕುಟುಂಬ ಅಸ್ತು ಹೊಂದಿದೆ. ನೋವಲ್ಲಿ ಬಳ್ಳಾರಿ ಜೈಲಲ್ಲಿ ಇರಲು ನಟ ದರ್ಶನ್ಗೆ ಭಯ ಶುರುವಾಗಿದೆ. ಹೀಗೆ ಸರ್ಜರಿ ಆಗದೇ ಇದ್ರೆ ಮುಂದಿನ ದಿನಗಳು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದ್ರಿಂದ ಆಸ್ಪತ್ರೆ ಬೆಡ್ನಲ್ಲಿ ರೆಸ್ಟ್ ಮಾಡುತ್ತಿದ್ರು ಸುಪ್ರೀಂ ಬಗ್ಗೆ ಯೋಚಿಸಿ ಬೆವರುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿ ನರಳಾಡ್ತಿರುವಂತಹ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಭಯ ಶುರುವಾಗಿದೆ. ದರ್ಶನ್ಗೆ ಆಪರೇಷನ್ ಆಗದಿದ್ರೆ ಬೇಲ್ ರದ್ದಾಗುವಂತ ಸಾಧ್ಯತೆ ಇದೆ. ದರ್ಶನ್ಗೆ ಕಾಡ್ತಿದೆಯಾ ಸುಪ್ರೀಂ ಭಯ? ಹೈಕೋರ್ಟ್ನಲ್ಲಿ ಬೇಲ್ಗೆ ಕಾಟೇರ ಪ್ಲಾನ್. ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಈಗ ಮಧ್ಯಂತರ ಜಾಮೀನು ಪಡೆದಿರೋ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಇದು ಅಂತಿಂತ ಕಂಟಕ ಅಲ್ಲ, ಇದು ದಾಸನಿಗೆ ಕನಸಲ್ಲೂ ಇದರ ಭಯ ಕಾಡ್ತಿದ್ಯಂತೆ. ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿ ನರಳುತ್ತಿರುವ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ದಿಗಿಲು ಆರಂಭವಾಗಿದೆ. ಕಾಟೇರ ಹೇಗಾದ್ರೂ ಮಾಡಿ ಹೈಕೋರ್ಟ್ನಲ್ಲೇ ಜಾಮೀನು ಪಡೆಯೋಕೆ ದರ್ಶನ್ ಪ್ಲಾನ್ ಮಾಡಿದ್ದಾರಂತೆ. ಕಾಟೇರನಿಗೆ ಸುಪ್ರೀಂ ದಿಗಿಲು ಯಾಕೆ ಗೊತ್ತಾ? ಬೆನ್ನು ನೋವಿನ ಚಿಕಿತ್ಸೆಗೆ ಸಿಕ್ಕಿರುವ ಮಧ್ಯಂತರ ಬೇಲ್ ಹೊರತುಪಡಿಸಿಯೂ ದರ್ಶನ್ ತಮಗೆ ಸಿಕ್ಕಿರುವ 6 ವಾರಗಳ ಕಾಲದ ಜಾಮೀನು ಅವಧಿಯ ವಿಸ್ತರಣೆಗೆ ಕಾನೂನು ಹೋರಾಟ ಮಾಡಬೇಕಾಗಿದೆ. ಇದರ ಜೊತೆಗೆ ದರ್ಶನ್ಗೆ ಕಾಡುತ್ತಿರುವ ಭಯ ಏನು ಅಂದ್ರೆ ದರ್ಶನ್ಗೆ ಸುಪ್ರೀಂ ಭಯ. ದರ್ಶನ್ಗೆ ಆಪರೇಷನ್ ಆಗದೇ ಇದ್ರೆ ಬೇಲ್ ರದ್ದು ಸಾಧ್ಯತೆ ಇದೆ. ಜಾಮೀನು ರದ್ದಾದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗದಿದ್ರೆ ದಾಸನಿಗೆ ಜೈಲೇ ಗತಿಯಾಗಲಿದೆ. ಈ ಕಾರಣಗಳಿಂದಾಗಿ ಆಪರೇಷನ್ಗೆ ದಾಸನ ಕುಟುಂಬ ಅಸ್ತು ಹೊಂದಿದೆ. ನೋವಲ್ಲಿ ಬಳ್ಳಾರಿ ಜೈಲಲ್ಲಿ ಇರಲು ನಟ ದರ್ಶನ್ಗೆ ಭಯ ಶುರುವಾಗಿದೆ. ಹೀಗೆ ಸರ್ಜರಿ ಆಗದೇ ಇದ್ರೆ ಮುಂದಿನ ದಿನಗಳು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದ್ರಿಂದ ಆಸ್ಪತ್ರೆ ಬೆಡ್ನಲ್ಲಿ ರೆಸ್ಟ್ ಮಾಡುತ್ತಿದ್ರು ಸುಪ್ರೀಂ ಬಗ್ಗೆ ಯೋಚಿಸಿ ಬೆವರುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿ ನರಳಾಡ್ತಿರುವಂತಹ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಭಯ ಶುರುವಾಗಿದೆ. ದರ್ಶನ್ಗೆ ಆಪರೇಷನ್ ಆಗದಿದ್ರೆ ಬೇಲ್ ರದ್ದಾಗುವಂತ ಸಾಧ್ಯತೆ ಇದೆ. ದರ್ಶನ್ಗೆ ಕಾಡ್ತಿದೆಯಾ ಸುಪ್ರೀಂ ಭಯ? ಹೈಕೋರ್ಟ್ನಲ್ಲಿ ಬೇಲ್ಗೆ ಕಾಟೇರ ಪ್ಲಾನ್. ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಈಗ ಮಧ್ಯಂತರ ಜಾಮೀನು ಪಡೆದಿರೋ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಇದು ಅಂತಿಂತ ಕಂಟಕ ಅಲ್ಲ, ಇದು ದಾಸನಿಗೆ ಕನಸಲ್ಲೂ ಇದರ ಭಯ ಕಾಡ್ತಿದ್ಯಂತೆ. ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿ ನರಳುತ್ತಿರುವ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ದಿಗಿಲು ಆರಂಭವಾಗಿದೆ. ಕಾಟೇರ ಹೇಗಾದ್ರೂ ಮಾಡಿ ಹೈಕೋರ್ಟ್ನಲ್ಲೇ ಜಾಮೀನು ಪಡೆಯೋಕೆ ದರ್ಶನ್ ಪ್ಲಾನ್ ಮಾಡಿದ್ದಾರಂತೆ. ಕಾಟೇರನಿಗೆ ಸುಪ್ರೀಂ ದಿಗಿಲು ಯಾಕೆ ಗೊತ್ತಾ? ಬೆನ್ನು ನೋವಿನ ಚಿಕಿತ್ಸೆಗೆ ಸಿಕ್ಕಿರುವ ಮಧ್ಯಂತರ ಬೇಲ್ ಹೊರತುಪಡಿಸಿಯೂ ದರ್ಶನ್ ತಮಗೆ ಸಿಕ್ಕಿರುವ 6 ವಾರಗಳ ಕಾಲದ ಜಾಮೀನು ಅವಧಿಯ ವಿಸ್ತರಣೆಗೆ ಕಾನೂನು ಹೋರಾಟ ಮಾಡಬೇಕಾಗಿದೆ. ಇದರ ಜೊತೆಗೆ ದರ್ಶನ್ಗೆ ಕಾಡುತ್ತಿರುವ ಭಯ ಏನು ಅಂದ್ರೆ ದರ್ಶನ್ಗೆ ಸುಪ್ರೀಂ ಭಯ. ದರ್ಶನ್ಗೆ ಆಪರೇಷನ್ ಆಗದೇ ಇದ್ರೆ ಬೇಲ್ ರದ್ದು ಸಾಧ್ಯತೆ ಇದೆ. ಜಾಮೀನು ರದ್ದಾದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗದಿದ್ರೆ ದಾಸನಿಗೆ ಜೈಲೇ ಗತಿಯಾಗಲಿದೆ. ಈ ಕಾರಣಗಳಿಂದಾಗಿ ಆಪರೇಷನ್ಗೆ ದಾಸನ ಕುಟುಂಬ ಅಸ್ತು ಹೊಂದಿದೆ. ನೋವಲ್ಲಿ ಬಳ್ಳಾರಿ ಜೈಲಲ್ಲಿ ಇರಲು ನಟ ದರ್ಶನ್ಗೆ ಭಯ ಶುರುವಾಗಿದೆ. ಹೀಗೆ ಸರ್ಜರಿ ಆಗದೇ ಇದ್ರೆ ಮುಂದಿನ ದಿನಗಳು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದ್ರಿಂದ ಆಸ್ಪತ್ರೆ ಬೆಡ್ನಲ್ಲಿ ರೆಸ್ಟ್ ಮಾಡುತ್ತಿದ್ರು ಸುಪ್ರೀಂ ಬಗ್ಗೆ ಯೋಚಿಸಿ ಬೆವರುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.